2-3 ದಿವಸದಿಂದ ನಡೆದಂಥ ವಸತಿ ನಿಲಯದಲ್ಲಿ ನಡೆದಂಥ ಘಟನೆ ಬಗ್ಗೆ ಕುರಿತು ಈಗಾಗಲೇ ಬಹಳ ಚರ್ಚೆ ನಡೆದಿದೆ. ಆದರೆ ಈ ವಸತಿ ನಿಲಯ ಆದಂಥ ಘಟನೆಗೂ ಇವರು ಬರುವಂಥ ರಾಜಕೀಯಕ್ಕೂ ಏನು ಸಂಬಂಧವಿಲ್ಲದಂಥ ವಿಷಯ. ಈ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಿಷಪೂರಿತ ಆಹಾರ ಅಂತಂದಾಗ ಹೆಂಗಿರ್ತವೆ ವಿಷಪೂರ್ವ ಆಹಾರ? ಊಟದಾಗ ಅದು ಅನ್ನ ಬೆಂದಿರ್ಲಿಕ್ಕಿಲ್ಲ, ಏನೂ ಆಗಿರ್ಲಿಕ್ಕೆ ಅದೆಲ್ಲ ಬಿಟ್ಟು ಬಂದವರೆಲ್ಲ ವಿಶೇಷ ಮಕ್ಕಳು ಅಸ್ತವ್ಯಸ್ತಾಗಿದ್ದಂಥ ಇದು 100ಕ್ಕೆ 100 ಸುಳ್ಳು. ಇದು ಮಾಡೋಂಥ ತಪ್ಪಿದು. ಈ ರಾಜಕೀಯ ವ್ಯಕ್ತಿಗಳಾಗಿ ಬಂದು ಇಲ್ಲಿ ಯಾವುದಾದ್ರೂ ಒಂದು ಸುಮ್ಮನೆ ಯಾವುದೋ ಒಂದು ಅಗ್ಗದ ಪ್ರಚಾರಕ್ಕಾಗಿ ಬಂದಂಗೆ ಅವರೆಲ್ಲರಿಗೆ ಏನೇ ಪ್ರಚಾರ ಇದ್ದರೆ ಸತ್ಯಾಂಶ ಇರಬೇಕು. ಇಷ್ಟೆಲ್ಲ ನಾವು ಸುಮ್ಮನೆ ಸ್ಥಳೀಯರಿಗೆ ಗುರ್ತಿಲ್ಲ, ಇಲ್ಲಿ ನಿಜಾಂಶ ಏನಾದ ಏನಿಲ್ಲ ಮತ್ತು ಎಲ್ಲ ಗೊತ್ತದ. ಆದರೂ ಸುತ್ತ ಏನು ಪ್ರಿಯಾಂಕಾ ಬಂದಿಲ್ಲ ಹೋಗಿಲ್ಲ ಅವ್ರ ಮೇಲೆ ಯಾಕೆ ರಾಜಕೀಯ ಮಾಡೋದು ನೀವು? ಪ್ರಿಯಾಂಕರಿಗೆ ಇದು ಗೊತ್ತಿಲ್ಲದೆ ಕ್ಷಣ ಮಾತ್ರ ಅಂಥ ಅಹೋರಾತ್ರಿಯಲ್ಲಿ ಎಲ್ಲ ಅಧಿಕಾರಿಗಳು ಬಂದಾರೆ, ಇಲಾಖೆ ಅಧಿಕಾರಿ ಬಂದಾರೆ, ಪೊಲೀಸ್ ಅಧಿಕಾರಿಗಳು ಬಂದಾರೆ, ಮತ್ತು ಯಾವುದು ಬಂದಿಲ್ಲ ನೋಡಿ, ಹೆಲ್ತ್ ಬಂದಾರೆ, ಪ್ರತಿಯೊಂದು ಊರು ಮುಖಂಡರು ಬಂದಾರೆ, ಎಲ್ಲರೂ ಬಂದು ಇದ್ರ ಬಗ್ಗೆ ಕಾಳಜಿ ಮಾಡಿಲ್ಲ. ಯಾವಾಗ ಮಾಡ್ಬೇಕು ಹಿಂಗೆಲ್ಲ ಪಥಾಚಾರ ಅಂದ್ರೆ ಯಾರೂ ಬಂದಿರಬಾರ್ದು. ಇಲ್ಲಿ ಇಷ್ಟೆಲ್ಲ ಮಕ್ಕಳು ಅಸ್ತ್ರಗೊಂಡ್ರು ಒಬ್ಬರು ಬಂದಿಲ್ಲ ಅಧಿಕಾರಿಗಳು ಅಂತೂ ಒಂದು ಮಾತು ಗೊತ್ತಾದಾಗ ಮಾಡ್ಬೋದು. ಸುಮ್ಮನೆ ಇದ್ರ ಬಗ್ಗೆ ಹೇಳಿ ಇದು ಭಾಳ ಅಗ್ಗದ ಪ್ರಚಾರ ಆಗ್ಯದ. ಇದು ಮಾಡಿದ 100 ತಪ್ಪು ಅವರು ಮಾಡೋದಿದು. ಯಾಕಂದ್ರೆ ಈಗಾಗಲೇ ಅವರೆಲ್ಲ ಇದೇ ಮಾತೇ ಬರ್ತಾವೆ. ಹಿಂದಕ್ಕೂ ಅದು ESI ಒಂದು ಕಟ್ಟಡ ನಡೆದಾಗ ಅವ್ರೇನಪ್ಪ ಇದೆಲ್ಲ ಸುಮ್ಮನೆ ಮಾಡ್ಯಾರ ಅಂತೇಳಿ. ಇವತ್ತಿನ ದಿವಸ ESI ಅಂದರೆ ಗುಲ್ಬರ್ಗದ ಒಂದು ಕಣ್ಣಾಗಿ ಕುಂತದ. ಇಂತಿಂಥ ಒಂದು ಅಭಿವೃದ್ಧಿ ಮಾಡ್ಯಾರ. ಇದ್ರ ಬಗ್ಗೆ ಏನು ಪದೇ ಬೇರೆ ಪಕ್ಷದವ್ರು ಬಂದು ಇಲ್ಲಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ. ಭಾಳ 100ಕ್ಕೆ 100 ತಪ್ಪದಿದೆ. ಯಾಕಂದ್ರೆ ಪ್ರಿಯಾಂಕರ್ ಮಾಡಿದ್ದಂಥದ್ದು ಯಾರಿಗೆ ಗೊತ್ತಾಗಲಿ. ನಾವೆಲ್ಲ ಎಷ್ಟೋ ವರ್ಷಗಳಿಂದ ಊರಿಗೆ ಮಳೆಗಾಲದಲ್ಲಿ ಹೋಗ್ಲಿಕ್ಕಿಲ್ಲ ಅಂತ ನಾವು ಗೋಳಾಡ್ತಿದ್ದೆವು. ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಮನಸ್ಸು ಮಾಡಿ 60-70 ಕೋಟಿದಾಗ ಬ್ರಿಡ್ಜ್ ಹಾಕ್ಯಾರಿ, ಸೇತುವೆ. ಅಂದರೆ ನಮ್ಮ ಅನುಕೂಲಗಳಿಗಾಗಿ ಊರಿನಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಊರಲ್ಲಿ ಇಂಥ ಎಲ್ಲ ಅಹಿತಕರ ಘಟನೆ ನಡೆದಾಗ ಸಮಂಜಸವಾಗಿ ಕ್ಷಣಕ್ಕೂ ಎಲ್ಲ ಇಲಾಖೆ ಅಧಿಕಾರಿಗಳು ಸಂಪರ್ಕ ಇದ್ದು ಏನಾಗಿದೆ ಕ್ಷಣಕ್ಕೆ ರಿಪೋರ್ಟ್ ತಗೋತಾ ಇದ್ದಾರೆ. ಅವರೇನು ಸುಮ್ಮನೆ ಕುಂತಿಲ್ಲ, ಅವರು ಇದರಲ್ಲಿ ಏನೇನೂ ಇಲ್ಲ. ಈ ಪಕ್ಷದವರು ಬಂದು ಸುಮ್ಮನೆ ನಮ್ಮ ದಂಡತಿ ಬಗ್ಗೆ ಅತ್ಯಂತ ಹೆಸರು ಬದಲಾವಣೆ ನಡೆದು. ಅದಕ್ಕಾಗಿ ದಯಮಾಡಿ ಇಂಥ ಯಾರೇ ಪಕ್ಷಗಳು ಬಂದು ಇಲ್ಲಿ ಯಾರು ಮಾತಾಡ್ತಕ್ಕದ್ದಲ್ಲ, ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನಾವು ಊರಿಂದ ಸುಮ್ಮನೆ ಕುಂತದಕ್ಕೆ ಇವೆಲ್ಲ ನಡೆದವು. ಏನಿದ್ರು ಗೇಟಿನ ಹೊರಗೆ ಮಾಡೋ ಅಂತ ಹೇಳ್ತೀವಿ. ನಾವು ಹೋಗ್ತೀವಿ, ಯಾವ ಮಕ್ಕಳಿಗೆ ಏನಾಗ ನಾವು ಕೇಳ್ತೀವಿ, ಯಾರು ಮಾಡಲ್ಲ. ಲಾಸ್ಟಿಗೆ ಬಂದು ಅವರೇ ಅಧಿಕಾರಿಗಳು ಮಾಡಬೇಕು. ಅವ್ರ ಬಗ್ಗೆ ಏನು ಸಿಬ್ಬಂದಿ ಅಲಕ್ಷನಿಂದ ಆಗ್ಯದ, ಅವ್ರ ಅಲಕ್ಷ ಬಗ್ಗೆ ಅವ್ರು ಇದು ಮಾಡ್ತಾರೆ, ಆ್ಯಕ್ಷನ್ ತೊಗೋತಾರೆ, ಸಸ್ಪೆಂಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರೇನು ಸುಮ್ಮನೆ ಕುಂತಿಲ್ಲ. ಇಲ್ಲಿ ಸುಮ್ಮನೆ ಬರೋದು ಅದಾಯ್ತು ಇದಾಯ್ತು ಅಂತ ಹೇಳೋದು ತಪ್ಪಾದ. ದಯಮಾಡಿ ಯಾರು ತಪ್ಪು ಮಾಡ ಸಿಬ್ಬಂದಿಗೆ ಕೇಳಿ ಆ್ಯಕ್ಷನ್ ತೊಗೊಳ್ಳಿ, ಸಸ್ಪೆಂಡ್ ಮಾಡಲಿ. ಅವ್ರದ್ದು ಏನೋ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡಲಿ. ಏನು ನಾವು ಊರನ್ನವ್ರು ಬಂದು ಇವ್ರಿಗೆ ಯಾಕೆ ಇಟ್ಟು ಯಾಕೆ ತೆಗೆದಿರೋ ಅಂತ ಅವನಲ್ಲ. ಅವ್ರ ಕಾನೂನು ಪ್ರಕಾರ ಏನಾಗ್ಯದ ತಪ್ಪಿಗೆ ಶಿಕ್ಷೆ ಕೊಡಲಿ ಅಂತ ಹೇಳಿ. ಇನ್ನು ಮಕ್ಕಳ ಬಗ್ಗೆ ಭಯಪಡುವಂಥ ವಾತಾವರಣ ಇಲ್ಲ. ನಾವು ಊರನ್ನವರು ಬಂದು ಯಾರೂ ಇದುವರೆಗೆ ಒಳಗೆ ಹೋಗಿಲ್ಲ. ನಾವು ಇಲ್ಲೇ ಇಷ್ಟೇ ಮಾತಾಡ್ತೀವಿ, ಹೋಗ್ತೀವಿ, ಊರನ್ನ ವಿಚಾರ ಮಾಡ್ತೀವಿ. ಎಲ್ಲ ಮಕ್ಕಳಿಗೆ ಏನೋ ಖುದ್ದು ಕೊಡ್ತೇವೆ ಕೇಳ್ತೀವಿ ನಾವು ಮುಂದೆ ನಿಂತು. ದಯಮಾಡಿ ಇದಕ್ಕೆ ಕಲರ್ ಕೊಡಬಾರ್ದು ರೀ, ರಾಜಕೀಯ ಒಂದು ಪ್ರೇರಣೆ ಬಣ್ಣ ಕೊಡಬಾರ್ದು ಅಂತ ಹೇಳಿ ನಾ ಎಲ್ಲ ಬಂದಂಥ ಮೊರಾರ್ಜಿ ದೇಸಾಯಿಯಲ್ಲಿ ನಡೀತಕ್ಕಂಥ ವಸತಿ ನಿಲಯ ಅಹಿತಕರ ಘಟನೆಯನ್ನು ಏನಪ್ಪ ಅಂತಂದ್ರೆ ಅವತ್ತು ರಾತ್ರಿಯಲ್ಲಿ ಏನಪ್ಪ ಅಂತ ಎಲ್ಲ ಜಿಲ್ಲಾ ಅಧಿಕಾರಿಗಳು ಬಂದು ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ಯದ ಏನಿಲ್ಲ ಅಂತಕ್ಕಂಥ ಬಂದು ನೋಡಿ ಏನದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಎಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಪ್ಪ ಅಂತಂದ್ರೆ ಎಲ್ಲ ಸುರಕ್ಷಿತ ಯಾರಿಗೆ ಏನು ಭಯಭೀತ ಬೀಳ್ತಕ್ಕಂಥ ಸಮಸ್ಯೆ ನಡೆದಿಲ್ಲ. ಆದರೆ ಇಲ್ಲಿ BJPಯವರು ಬಂದು ಏನಪ್ಪ ಅಂತಂದ್ರೆ ರಾಜಕಾರಣಿ ಮಾಡ್ಲತ್ತಾರೆ ಮಕ್ಕಳಲ್ಲಿ. ಸ್ಕೂಲಲ್ಲಿ ಬರೋದು BJPಯವರು ಬಂದು ಅದು ಆಯಿತು ಇದು ಆಯಿತು. ಆಲ್ರೆಡಿ ಏನಪ್ಪ ಅಂತಂದ್ರೆ DO ಅವರು ಬಂದು ಆಲ್ರೆಡಿ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ ತಕ್ಷಣ ಏನಪ್ಪ ಅಂತಂದ್ರೆ ಪ್ರಿನ್ಸಿಪಾಲ್ ಅವ್ರು ಅಮಾನತು ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ವಾರ್ಡನವ್ರಿಗೆ ಅಮಾನತು ಮಾಡಿದ್ದಾರೆ. ಅದು ಆದರೂ ಸಹ ಏನಪ್ಪ ಅಂತ ಇಲ್ಲಿ ಇರ್ತಕ್ಕಂಥ BJP ಏನು ಮಾಡ್ತಾರೆ 10 ದಿವಸ ಐತ್ರಿ ಇದು ಘಟನೆ ನಡೆದು. ಮತ್ತು ನೀನು ಬಂದು ಏನಂತಂದ್ರೆ DOಗೆ ಅಮಾನತು ಮಾಡಿರಿ, ಅಲ್ಲಿ ಇರ್ತಕ್ಕಂಥ ತಾಲೂಕು ಆಫೀಸರ್ಗೆ ಅಮಾನತು ಮಾಡಿರಿ, ಅಲ್ಲಿ ಎಲ್ಲ ಸುರಕ್ಷಿತ ಇದಾರೆ. ಮತ್ತು ಇವ್ರಿಗೆ ಅಮಾನತು ಮಾಡ್ತಕ್ಕಂಥ ಕೆಲಸ ಇಲ್ಲ. ಆದರೂ ಸಹ ಏನಪ್ಪ ಇಲ್ಲಿ ಇರ್ತಕ್ಕಂಥ ಏನದ ಪೇರೆಂಟ್ಸ್ಗಳಾಗಿರ್ಬೋದು, ಮಕ್ಕಳ ಪೇರೆಂಟ್ಸ್ಗಳು ಏನು ಯಾವುದೇ ರೀತಿ ಭಯ ಬೀರ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಇಲ್ಲಿ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಬಂದು ಏನದ ಸ್ಕೂಲಿಗೆ ಅಲ್ಲಿ ಬಂದು ತಾವೇನದ ಸೇರ್ಪಡೆ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ आज दंडोती मोरारजी देसाई के माइनॉरिटी स्कूल में हम तमाम दंडोती के लोग जो आए हैं यहाँ के माजी के झड़पी इसलिए जमा हुए हैं। खामखा इस मदरसे को डिस्टर्ब कर रहे हैं लोग BJP वाले। पेपर लीक होगा, एक भी BJP जाकर एक भी स्टेटमेंट नहीं दिया वहाँ पे।
यहाँ पर जो है सो कि एक मामूली 4 बच्चे बीमार हो गए। मैं एक खानगी एक प्राइवेट डॉक्टर हूँ, मैं हर बार देखता हूँ तमाम ये बच्चे कॉलेजों के बच्चों को देखता हूँ, ये स्कूल के बच्चों को मैं देखता हूँ। उस दिन मेरे पास लेते 4 बच्चों को, उनको कुछ नहीं खाना हजम नहीं हुआ था, दूसरा कुछ प्रॉब्लम नहीं था, इसलिए वो लोग जो है सो कि उल्टियाँ कर ले चले गए। उनके माँ बाप को भी बतला दिया और मैं उनको एक्स्ट्रा गोली दिया है, और तुम्हारे दोस्त बच्चों को अगर पेट में तकलीफ है, उल्टी होती है, गोलियाँ दे देना बोल के। और वो लोग आकर खामोखा जो है सो कि पूरे ले जाकर कम से कम कहाँ से उतरे क्या नहीं पता नहीं, जैसा उतरे परिंदे उतरे जैसा उतर कर जो है गए ले गए बड़े बड़े स्कूलों को। डॉक्टर जो लोग सरकारी दवाखाने में ट्रीटमेंट करें उनको आड़े आड़े आकर वीडियोग्राफी ले रहे, उनको आड़े आड़े आकर जो है ट्रीटमेंट करने का मौका नहीं दे रहे। ये क्या है? ये कुछ भी नहीं है, खाली शरारत है। प्रियंक खड़गे जो है ना आज गृह मंत्री हो गए हैं और आगे मुख्यमंत्री होने के चांसेस है। इनको डर लग रहा है, अभी से डर लग रहा है इनको कि इतना बड़ा होदा प्रियंक खड़गे को मिला है, उनके कैरेक्टर को उनको हजम नहीं, उनके कैरेक्टर को कुछ भी कर उनको कैरेक्टर को उनको जो है कप्पी चुक्की लगाने की कोशिश कर रही है लोग। हालांकि हो रहा कोई इन्हों अपने पेरेंट में क्या भी नहीं करे, कुछ भी नहीं करे, अपने घर में करते भी नहीं, खाली पीले आकर खाली बैठे लोग, रूलिंग नहीं कुछ भी नहीं। गवा फिर कर जो है कहाँ क्या हुआ उसको हाईलाइट करके उसको राज्य कर, ये इलेक्शन के सामने करने का काम है, अब करने का काम नहीं है। जब इलेक्शन होता ना उसी वक्त करे तो क्या होता है, इनको 4 वोटा मिलते, दूसरा कुछ भी नहीं मिलने वाला है। आज को 10 रोज हम हमेशा यहाँ आते रहते जाते रहते, कुछ भी नहीं है, ये सब गलत है। मैं बच्चों के माँ बाप को इत्तला देना चाहता हूँ, स्कूल में सब कुछ अच्छा चल रहा है, आप अपने बच्चों को भेजो वापस। कुछ नहीं हो रहा है स्कूल में, अपने बच्चों को जो बच्चे गए हैं दूसरे गांव को, अगर ये देख रहे हैं प्रेस मीट हमारी, तो उन बच्चों को वापस भेजो, हम आकर उनकी जिम्मेदारी लेते हैं। कुछ भी नहीं, या स्कूल के अब दूसरे टीचर्स आए हैं, वो लोग अच्छा काम कर रहे हैं, वापस भेजो अपने बच्चों को, अपनी जिंदगी बर्बाद न करो उन बच्चों की। मैं इतना कहते हूँ अपने ಇದು ಶಿಕ್ಷಣ ಸಂಸ್ಥೆ ಇದೆ, ನಮ್ಮ ಫ್ರೆಂಡ್ಸ್ ಅವ್ರಿಗೆ ಭೀ ಬರ್ತದೆ, ಅವ್ರಿಗೆ ವಿಸಿಟ್ ಮಾಡಕ್ಕೆ ಅವ್ರಿಗೆ ಭೀ ಅದೆಲ್ಲ ಬರ್ತದೆ. ಅದರ ಶಿಕ್ಷಣ ಸಂಸ್ಥೆ ಏನಂದರೆ ಇವತ್ತು ಅವ್ರು ಕಟ್ಟಿ ಬೆಳೆಸ್ತಾ ಇದ್ದಾರೆ ಭಾಳಷ್ಟು ಶಿಕ್ಷಣ ಸಂಸ್ಥೆ. ಯಾರೋ ಒಬ್ಬರು ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಇದೆಲ್ಲ ಆಗ್ಯದ ಒಳಗೆ, ಯಾರು ಅದಕ್ಕೆ ತಪ್ಪಿಗೆ ಶಿಕ್ಷೆ ಯಾರಿಗೆ ಆಗಬೇಕು ಶಿಕ್ಷೆ ಅವ್ರಿಗೆ ಆಗ್ತಾ ಇದೆ, ತನ್ನಿಂದ ತಾನೇ ಶಿಕ್ಷೆ ಆಗ್ತದೆ. ಅದಕ್ಕೆಲ್ಲ ಅಧಿಕಾರಿ ವರ್ಗದವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಬಂದು ಇಲ್ಲಿಗೆ ಇದು ನಿಲ್ಲಿಸಬೇಕು. ನಾವು ದಂಡೋತಿ ಗ್ರಾಮಸ್ಥರು ಸಮಸ್ತವಾಗಿನಂದರೆ ಇವತ್ತು ಮುಂದೆ ಪ್ರೆಸ್ ಮೀಟ್ ಮಾಡ್ತಕ್ಕಂಥವ್ರಿಗೆ, ಹೊರಗಿಂದ ಬಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ, ನೀವು ನಿಂದಿಸ್ಬೇಕು ಇಲ್ಲಿಗೆ. ಯಾಕಂದ್ರೆ ನಾವು ಲೋಕಲ್ದವ್ರು ಇಲ್ಲಿವರೆಗೂ ಎಂಟ್ರಿ ಆಗಿಲ್ಲ, ಈಗ ಮುಂದೆ ಎಂಟ್ರಿ ಆಗ್ತೀವಿ. ಯಾರು ಬರ್ತಾರೆ ಅಂಥವ್ರಿಗೆ ನಾವು ಭೀ ಏನಂದ್ರೆ ಏನೆಲ್ಲ ಮಾಡಕ್ಕೆ ನಾವು ಭೀ ರೆಡಿ ಇದ್ದೀವಿ. ಅಂದ್ರೆ ಬಂದ್ರೆ ಅದೆಲ್ಲ ಮುಂದೆ ಅನಾಹುತಕ್ಕೆ ನೀವೇ ಕಾರಣರಾಗ್ತೀರಿ. ಅದಕ್ಕಾಗಿ ಇದು ಏನದ ಶಿಕ್ಷಣ ಸಂಸ್ಥೆ ಅದ, ಇದಕ್ಕೆ ಹಾಳು ಮಾಡ್ತಕ್ಕಂಥ ಹೆಸರು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಯಾರು ನಡ್ಕೊಳ್ಬೇಡ್ರಿ. ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೀಲಿ, ಇದಕ್ಕೆ ಇನ್ನೂ ಬೇಕಾಗಿರ್ತಕ್ಕಂಥ ಏನೇನು ಅನುಕೂಲ ಬೇಕು ನಮ್ಮ ಸಾಹೇಬರಿಗೆ ನಾವು ಮಾಡಿಸ್ಲಿಕ್ಕೆ ರೆಡಿ ಇದ್ದೀವಿ. ಈಗಾಗಲೇ ಸುಮಾರು 6-7 ಕೋಟಿ ಏನಂದ್ರೆ ಇಲ್ಲಿ ವರ್ಕನ್ನು ಸಾಹೇಬರು ಮಾಡಿದ್ದಾರೆ. ಸುಮಾರು 10-20 ಬೋರ್ವೆಲ್ ಹಾಕಿಸಿದ್ರು ಸಹಿತ ನೀರು ಬೀಳ್ತಾ ಇಲ್ಲ. ಅದಕ್ಕೆ ಏನಾದರೂ ಮಾಡಿಕೆಸಿಂದ ಇವತ್ತು ನೀರಿಂದು ಸಹಿತ ತರಬೇಕನ್ನೋ ಕಾರಣಕ್ಕಾಗಿ ನಿನ್ನೆ ಮತ್ತೇನಂದ್ರೆ ಈ ಫ್ಯಾಕ್ಟ್ರಿದವ್ರಿಗೆ ಮಾತಾಡಿ ಅದು ಏನಾದರೂ ನೀರಿಂದ ಒಂದು ವ್ಯವಸ್ಥೆ ಮಾಡ್ಬೇಕಂತಕ್ಕಂಥ ಕಾರಣಕ್ಕಾಗಿ ಅದು ಭೀ ವ್ಯವಸ್ಥೆ ನಡೆದದ. ಅದಕ್ಕೆ ನಾವೆಲ್ಲರೂ ಲೋಕಲ್ದವ್ರು ಇವತ್ತು ಇಲ್ಲಿ ಎಲ್ಲಿ ನಿಂತೀವಿ, ನಾವೆಲ್ಲರೂ ಅದಕ್ಕೆ ಏನಂದ್ರೆ ಏನು ಬಾಕಿಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಾಹೇಬ್ರಿಗೆ ಕೇಳಿ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ನೀವು ಯಾರು ಹೊರಗಿನವ್ರು ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ, ಇದು ಎಜುಕೇಷನ್ ಸೊಸೈಟಿ ಇದೆ, ಸಂಸ್ಥೆ ಇದೆ, ವಸತಿ ಶಾಲೆ ಇದೆ, ನೀವು ಯಾರೂ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಹಾಳು ಮಾಡಿದ್ರೆ ಅಂದ್ರೆ ಏನಂದರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಏನಂದರೆ ಕೆಟ್ಟ ಪರಿಣಾಮ ಬೀರ್ತದೆ, ಆ ಮಕ್ಕಳು ಹಾಳಾಗ್ತವೆ. ಒಂದು ಮಗು ಹಾಳಾಯ್ತು ಅಂದ್ರೆ ಇಡೀ ದೇಶ ಹಾಳಾಗ್ತದೆ. ಅದಕ್ಕಾಗಿ ಅದಕ್ಕೆಲ್ಲ ನೀವೇ ಕಾರಣಭೂತರಾಗ್ತೀರಿ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತದು ಆ ಸಮಸ್ಯೆಗೆ ಪರಿಹಾರನೂ ಆಗಿದೆ. ಎಲ್ಲ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ಮಕ್ಕಳು ಮರ್ದಿನನೇ ರಾತ್ರಿನೇ ಸುರಕ್ಷಿತವಾಗಿ ಎಲ್ಲರೂ ಹಾಸ್ಟೆಲ್ಗೆ ಬಂದು ಮತ್ತೆ ಊಟ ಮಾಡಿದ್ದಾರೆ. ಯಥಾಸ್ಥಿತಿ ಏನಂದರೆ ಇವತ್ತು ಶಾಲೆ ನಡೀತಾ ಇದೆ. ಅದಕ್ಕಾಗಿ ತಾವ್ಯಾರು ಏನಂದರೆ ಹೊರಗಿನವ್ರು ಬರ್ತಕ್ಕಂಥವ್ರಿಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಲೋಕಲ್ದವರಾಗಿ ನಮ್ಮ ಊರನವರಾಗಿ ನಮ್ಮ ಊರಿನ ಹೆಸರು ಹಾಳು ಮಾಡಲಿಕ್ಕೆ ಬರ್ತಾ ಇದ್ದೀರಿ ವಿನ ನಿಮ್ಮ ಉದ್ದೇಶ ಏನಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಅದಕ್ಕಾಗಿ ನಾವು ವಾರ್ನಿಂಗ್ ಮೂಲಕವಾಗಿ ನೀವು ತಿಳ್ಕೊಂಡು ಸುಮ್ಮಿದ್ರೆ ಸರಿಯಾಗಿ ಇಲ್ಲಿ ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಸಹಿತ ನಿಮ್ಮ ವಿರುದ್ಧವಾಗಿ ಏನು ಮಾಡಬೇಕು ಅದು ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಪತ್ರಿಕೋಗೋಷ್ಠಿಯ ಮೂಲಕ